ಹೌದು, ನಿರೀಕ್ಷೆಯಂತೆ ಚಿಕ್ಕಬಳ್ಳಾಪುರ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆಗಳು ನಡೆದವು. ಅಷ್ಟೇ ಅಲ್ಲ, ಮಾತಿನ ಚಕಮಕಿಯೂ ನಡೆಯಿತು. ಅಲ್ಲದೆ ತಮ್ಮ ತಪ್ಪು ಮುಚ್ಚಿಕೊಳ್ಳುವ ಭರದಲ್ಲಿ ಸದಸ್ಯರೊಬ್ಬರು ಹೊರಗಿನಿಂದ ಬಂದು ಸದಸ್ಯರಾದವರು ಎಂದು ಹೇಳುವ ಮೂಲಕ ಸದಸ್ಯರ ಆಕ್ರೋಶಕ್ಕೂ ಕಾರಣರಾದರು. ಈ ಎಲ್ಲಾ ಗೊಂದಲ ಗದ್ದಲಗಳ ನಡುವೆಯೂ ಸಾರ್ವಜನಿಕರ ಹಿತಾಸಕ್ತಿಯ ವಿಚಾರಗಳು ಚರ್ಚೆ ನಡೆದು ನಮೂದನ್ನೇ ಪಡೆದಿದ್ದು ಇಂದಿನ ಸಾಮಾನ್ಯ ಸಭೆಯ ವಿಶೇಷವಾಗಿತ್ತು. ಇಂದು ಬೆಳಗ್ಗೆ 11 ಗಂಟೆಗೆ ನಗರಸಭೆ ಸಾಮಾನ್ಯ ಸಭೆ ಕರೆಯಲಾಗಿತ್ತು. ಆದರೆ ನಿಗದಿತ ಸಮಯಕ್ಕೆ ಆಯುಕ್ತರು, ಉಪಾಧ್ಯಕ್ಷರು ಸೇರಿದಂತೆ ಆಡಳಿತ ಮತ್ತು ವಿರೋಧ ಪಕ್ಷದ ಸದಸ್ಯರು ಸಭೆಗೆ ಹಾಜರಾದರೂ ಅಧ್ಯಕ್ಷರು ಮಾತ್ರ ಹಾಜರಾಗಿದ್ದು 11:30ಕ್ಕೆ. ಹಾಗಾಗಿ ಸಾಮಾನ್ಯ ಸಭೆ 11:30 ಅಧಿಕೃತವಾಗಿ ಆರಂಭವಾಯಿತು. ಸಭೆ ಆರಂಭವಾಗುತ್ತಿದ್ದಂತೆಯೇ ಮೊದಲ ವಿಷಯವಾಗಿದ್ದ ಹಿಂದಿನ ಸಭೆಯ ನಡಾವಳಿಗಳನ್ನು ಓದಿ ರೆಕಾರ್ಡ್ ಮಾಡುವ ವಿಚಾರಕ್ಕೆ ಸಂಬಂಧಿಸಿ 20ನೇ ವಾರ್ಡಿನ ಸದಸ್ಯ ನರಸಿಂಹಮೂರ್ತಿ ಮತ್ತು 15ನೇ ವಾರ್ಡಿನ ಅಂಬರೀಶ್ ಅವರು ವಿರೋಧ ವ್ಯಕ್ತಪಡಿಸಿದರು. ನಗರಸಭೆಯಲ್ಲಿ ಅಧ್ಯಕ್ಷರಿಲ್ಲದೆ ಆಡಳಿತಾಧಿಕಾರಿ ಇದ್ದ ಅವಧಿಯಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆದಿದೆ. ಈ ವಿಚಾರಕ್ಕೆ ಸಂಬಂಧಿಸಿ ಯಾವ ವಾರ್ಡಿನಲ್ಲಿ ಯಾವ ಕಾಮಗಾರಿಯಾಗಿದೆ, ಯಾವ ಕಾಮಗಾರಿ ಆಗಿಲ್ಲ ಎಂಬ ಬಗ್ಗೆ ಸಮಗ್ರ ಪರಿಶೀಲನೆ ನಡೆಯಬೇಕು ಎಂದು ಆಗ್ರಹಿಸಿದರು. 15ನೇ ವಾರ್ಡಿನ ಸದಸ್ಯ ಅಂಬರೀಶ್ ಮಾತನಾಡಿ, ನಗರಸಭೆ ಮುಂಭಾಗದಲ್ಲಿಯೇ ನಡೆದ ಕಾಮಗಾರಿಯೊಂದಕ್ಕೆ ನಗರಸಭೆಯ ಜೆಸಿಬಿ, ನಗರಸಭೆಯ ಟ್ರ್ಯಾಕ್ಟರ್ ಬಳಸಲಾಗಿದೆ. ಆದರೆ 50,000 ಬಿಲ್ ಮಾಡಲಾಗಿದೆ. ಇದು ಉದಾಹರಣೆ ಮಾತ್ರ. ಇಂತಹ ವಿಚಾರಗಳು ಇನ್ನೂ ಎಷ್ಟು ನಡೆದಿವೆ ಎಂಬ ಬಗ್ಗೆ ಪರಿಶೀಲನೆ ನಡೆಯಬೇಕೆಂದು ಆಗ್ರಹಿಸಿದರು. ಅಕ್ರಮ ನಡೆದಿದೆ ಎಂದು ನಾವು ಆರೋಪ ಮಾಡುತ್ತಿಲ್ಲ. ಕಾನೂನಾತ್ಮಕವಾಗಿ ನಡೆದಿದೆಯೇ ಇಲ್ಲವೇ ಎಂಬ ಬಗ್ಗೆ ಪರಿಶೀಲನೆ ನಡೆಯಬೇಕು. ಈ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳನ್ನು ದೂರುತ್ತಿಲ್ಲ. ಜಿಲ್ಲಾಧಿಕಾರಿಗಳು ಎಲ್ಲವನ್ನೂ ಗಮನಿಸಲು ಸಾಧ್ಯವಿಲ್ಲ. ಹಾಗಾಗಿ ಸದಸ್ಯರೇ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ನಡೆದಿರುವ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿ ಮಾಹಿತಿ ನೀಡಬೇಕೆಂದು ಅವರು ಹೇಳಿದರು. ಅದು ಏನೇ ವ್ಯವಹಾರ ಆಗಿದ್ರು ಲೀಗಲ್ ಆಗಿದ್ರು ಸರ್. ಅಂತ ಸರ್ ಲೀಗಲ್ ಎಲ್ಲ ಸರ್ ನಮಗೆ ಹೇಳ್ತೀವಿ ನೋಡಿ, ನಮ್ದೇ ಜೆಸಿಬಿ ಇಟ್ಕೊಂಡು ಉದಾಹರಣೆ ಕೊಡ್ತೀವಿ. ಅಲ್ಲಿ ಅದು ಗುರುತು ತೆಗೆದಿದ್ದಾರೆ ಅಂತ ಹಾಕಿದ್ದಾರೆ. 50,000, 1 ಲಕ್ಷ, 2 ಲಕ್ಷ ಬಿಲ್ ಮಾಡಿದ್ದಾರೆ ಸರ್. ಪರಿಶೀಲನೆ ಮಾಡೋಣ ಸರ್. ಅಂತದ್ದು ಯಾವ ಕಂಡು ಬಂದ್ರೆ ನಾವು ಬರೋದಲ್ಲ ಸರ್. ಆಗೋದ್ರಿಂದ ಬಿಲ್ ಮಾಡಿ ಕೊಟ್ಬಿಟ್ಟಿದ್ದೀರಲ್ಲ ಸರ್. ನಮ್ಮ ಬಜಾರ್ ರಸ್ತೆಯಲ್ಲಿ ನಮ್ಮದೇ ಜೆಸಿಬಿ, ನಮ್ಮದೇ ಟ್ರ್ಯಾಕ್ಟರ್ ಚರಂಡಿ ಹೂಳ್ ತೆಗೆಯೋ ಕೆಲಸ ಮಾಡಿರ್ತಾರೆ. ಅದಕ್ಕೆ ಬಿಲ್ ಆಗಿದೆ ಸರ್ ಇದರಲ್ಲಿ 50,000 ರೂಪಾಯಿ. ಇನ್ನೇನು ಹೊರಗಡೆ ಅಂತ ನಾವು ಗುತ್ತಿಗೆ ತಗೊಂಡಿಲ್ಲ, ಯಾರಿಗೂ ಗುತ್ತಿಗೆ ಕಾಂಟ್ರಾಕ್ಟ್ ಮಾಡಿಲ್ಲ. ಅದನ್ನ ನಮ್ಮದೇ ಜೆಸಿಬಿ ತಗೊಂಡು ನಮ್ಮದೇ ಟ್ರ್ಯಾಕ್ಟರ್ ಆಗಿದೆ, ಅದನ್ನ ಇಲ್ಲಿ ಬಿಲ್ ಆಗಿದೆ 50,000. ಬೇಕಾದ್ರೆ ರೆಕಾರ್ಡ್ ಅಲ್ಲಿ ಓದಿ ನೋಡಿ ತೆಗೀರಿ ನೀವೇ. ಎಲ್ಲ ಓದಿ ಸರ್, ಬೇಡ ಎಲ್ಲ ಓದಿ ಇಂದ್ರ ಸಭೆಯಲ್ಲಿ ಇದೆ ಸರ್. ಸಬ್ಜೆಕ್ಟ್ ಎಲ್ಲ ರೆಕಾರ್ಡ್ ಮಾಡಿ, ನೀವೆಲ್ಲ ಸಬ್ಜೆಕ್ಟ್ ಎಲ್ಲ ಗೊತ್ತಾಗಲಿ. ಯಾವುದೇ ರೀತಿಯ ಖರ್ಚು ಮಾಡಿದೀವಿ ಅಂತ ಗೊತ್ತಾಗಲಿ. ಎಲ್ಲ ರೀಡ್ ಮಾಡಿ ಸರ್. ನಗರಸಭೆ ಅಧ್ಯಕ್ಷ ಗಜೇಂದ್ರ ಪ್ರತಿಕ್ರಿಯಿಸಿ ಈ ಬಗ್ಗೆ ಪರಿಶೀಲನೆ ನಡೆಸಿ ನಂತರ ಬಿಲ್ ಮಾಡಲು ಸೂಚಿಸುವುದಾಗಿ ಹೇಳಿದ ನಂತರ ಪರಿಸ್ಥಿತಿ ತಿಳಿಯಾಯಿತು. ಈ ವಿಚಾರಗಳು ಮುಗಿಯುವ ವೇಳೆಗೆ ಸಮಯ 12:30 ಆಗಿತ್ತು. ಇದೇ ಸಮಯಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಆಗಮನವಾಯಿತು. ಸಂಸದರು ಆಗಮಿಸಿದ್ದಾರೆ ಎಂದು ತಿಳಿಯುತ್ತಿದ್ದಂತೆ ಆಯುಕ್ತರು, ಅಧ್ಯಕ್ಷ, ಉಪಾಧ್ಯಕ್ಷರು ಸಭೆಯಿಂದ ಹೊರನಡೆದು ಸಂಸದರನ್ನು ಸ್ವಾಗತಿಸಿದರು. ನೇರವಾಗಿ ಸಭೆಗೆ ಆಗಮಿಸಿದ ಸಂಸದರು ತಮ್ಮ ಅವಧಿಯಲ್ಲಿ ಬಡವರಿಗೆ ಸೂರು ಕಲ್ಪಿಸಲು ಮಾಡಿದ ಯೋಜನೆಯ ಬಗ್ಗೆ ಕ್ರಮ ವಹಿಸುವಂತೆ, ಇದು ಬಡವರ ಯೋಜನೆಯಾಗಿದ್ದು ಇದಕ್ಕೆ ಪ್ರತಿಯೊಬ್ಬ ಸದಸ್ಯರು ಕೈಜೋಡಿಸುವಂತೆ ಕೋರಿದರು. ಆದರೆ ಜಮೀನು ನಗರಸಭೆ ವಶಕ್ಕೆ ಬಾರದಿರುವುದು ಸೇರಿದಂತೆ ಹಲವು ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಸದಸ್ಯ ಅಂಬರೀಶ್ ಸೇರಿದಂತೆ ಹಲವರು ಸಂಸದರ ಗಮನಕ್ಕೆ ತಂದರು. ಅಲ್ಲದೆ ಇದಕ್ಕೆ ಹೆಚ್ಚು ವೆಚ್ಚವಾಗಲಿದ್ದು ಅದಕ್ಕೆ ತಗಲುವ ವೆಚ್ಚವನ್ನು ಕೇಂದ್ರ ಸರ್ಕಾರದಿಂದ ಮಂಜೂರು ಮಾಡಿಸುವಂತೆ ಮಾಜಿ ಅಧ್ಯಕ್ಷ ಆನಂದ ರೆಡ್ಡಿ ಸಂಸದರನ್ನು ಕೋರಿದರು. ಕೇಂದ್ರದಿಂದ ಸಿಗುವ ಅನುದಾನದ ಬಗ್ಗೆ ಕೇಂದ್ರ ಸಚಿವರೊಂದಿಗೆ ಚರ್ಚೆ ನಡೆಸಿ ಅನುದಾನ ತರುವ ಪ್ರಯತ್ನ ಮಾಡುವುದಾಗಿ ಆಯುಕ್ತರು, ಜಿಲ್ಲಾಧಿಕಾರಿಗಳು ಕೂಡಲೇ ಮಾಡಬೇಕಾದ ಕ್ರಮಗಳನ್ನು ಪೂರೈಸುವಂತೆ ಹೇಳಿದರು. ಅಲ್ಲದೆ ಮುಂದಿನ 1 ವರ್ಷದಲ್ಲಿ ನಗರಸಭೆ ಚುನಾವಣೆಗಳು ಎದುರಾಗಲಿದ್ದು ಹಾಲಿ ಸದಸ್ಯರು ನೀಡಿರುವ ಪಟ್ಟಿಯಂತೆ ಫಲಾನುಭವಿಗಳಿಗೆ ನಿವೇಶನ ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ. ಈ ಯೋಜನೆ ಪೂರ್ಣಗೊಂಡರೆ ಫಲಾನುಭವಿಗಳಿಗೆ ನಿವೇಶನ ಸಿಗುವ ಜೊತೆಗೆ ರಾಜಕೀಯವಾಗಿಯೂ ಹೆಚ್ಚು ಅನುಕೂಲವಾಗಲಿದೆ. ಹಾಗಾಗಿ ಪಕ್ಷಾತೀತವಾಗಿ ಎಲ್ಲಾ ಸದಸ್ಯರು ಬಡವರ ಕಾರ್ಯಕ್ಕೆ ಕೈಜೋಡಿಸುವಂತೆ ಕೋರಿದರು. ಈ ವಿಚಾರದಲ್ಲಿ ಹೆಚ್ಚು ಚರ್ಚೆಯಾಗದೆ ಸರ್ವಾನುಮತದಿಂದ ಒಪ್ಪಿಗೆ ನೀಡಲಾಯಿತು. ಕೇವಲ ನಿವೇಶನ ವಿಚಾರವಾಗಿ ಮಾತ್ರ ಮಾತನಾಡಿ ಒಪ್ಪಿಗೆ ಪಡೆದ ಸಂಸದರು ಸಭೆಯಿಂದ ಹೊರಬಂದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಬಹಳ ವರ್ಷಗಳಿಂದ ನಾವು ನಿವೇಶನಗಳನ್ನು ಕೊಟ್ಟಿರಲಿಲ್ಲ. ಬಹಳಷ್ಟು ನಾವು ಶ್ರಮಪಟ್ಟು ಹಿಂದೆ
ಸುಮಾರು 4,000 ಜನರಿಗೆ ಹಕ್ಕುಪತ್ರಗಳನ್ನು ಕೊಟ್ಟಿದ್ದೀವಿ. 3,900 ಸೈಟ್ಗಳಷ್ಟು ನಾವು ಹಕ್ಕುಪತ್ರಗಳನ್ನು ಕೊಟ್ಟಿದ್ವಿ ಹಿಂದಿನ ಸರ್ಕಾರದಲ್ಲಿ. ಇನ್ನೂ 590 600 ಸೈಟು ಇನ್ನೂ ಕೂಡ ಹಂಚಿಕೆ ಆಗಲಿಕ್ಕೆ ಕೂಡ ನಿವೇಶನಗಳು ನಮ್ಮ ಹತ್ರ ಇದೆ, ಅಂದರೆ ನಿಮ್ಮ ನಗರಸಭೆಯಲ್ಲಿದೆ. ಈಗ ಗ್ರಾಮೀಣ ಪ್ರದೇಶದಲ್ಲಾದರೆ 3,000 ರೂಪಾಯಿ ಒಂದು ಸೈಟಿಗೆ ಕೊಡ್ತಾರೆ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ 3,000 ರೂಪಾಯಿ ಆ ನಾಮಫಲಕ ಹಾಕಲಿಕ್ಕೆ ಮತ್ತು ಸಮತಟ್ಟು ಮಾಡಲಿಕ್ಕೆ 3,000 ರೂಪಾಯಿ ಕೊಡ್ತಾರೆ. ನಗರ ಪ್ರದೇಶ ಆದರೆ ಒಂದು ಸೈಟಿಗೆ 5,000 ಕೊಡ್ತಾರೆ. ಸೊ ಇದರ ಬಗ್ಗೆ ಕಮಿಷನರ್ ಅವರು ನಿಮಗೆ ಇದ್ರ ಬಗ್ಗೆ ಗಮನದಲ್ಲಿದೆಯಾ, ಏನು ಕ್ರಮ ತಗೊಂಡಿದ್ದೀರಿ ಇಲ್ಲಿವರೆಗೂ ಕೂಡ? ಯಾಕೆಂದರೆ ಹೊಸ ಸರ್ಕಾರ ಬಂದು ಹೆಚ್ಚು ಕಡಿಮೆ 20 ತಿಂಗಳಾಗ್ತಾ ಬಂತು. ನಾವು ಇದನ್ನು ಕೊಟ್ಟು 2 ವರ್ಷ ಆಗ್ತಾ ಬಂತು. ಈಗ ಮಾರ್ಚಲ್ಲಿ ಕೊಟ್ಟಿದ್ದು, 23 ಮಾರ್ಚಲ್ಲಿ ಕೊಟ್ಟಿರೋದು ನಾವು ಏನು ಹಕ್ಕುಪತ್ರಗಳನ್ನ. ಇಲ್ಲಿವರೆಗೂ ಹೊಸ ಸರ್ಕಾರ ನೀವುಗಳು ಅಂದರೆ ನೀವು ಬಂದಿರೋದು ವೈಯಕ್ತಿಕವಾಗಿ 15 ದಿವಸನೋ 1 ತಿಂಗಳು ಆಗಿದೆ. ನಾನು ನಿಮ್ಮನ್ನು ಹೇಳಲಿಕ್ಕೆ ಹೋಗಲ್ಲ. ಆ್ಯಸ್ ಎ ಕಮಿಷನರು ಏನು ಕೆಲಸ ಮಾಡಿದಿರಿ, ಜಿಲ್ಲಾಧಿಕಾರಿಗಳು ಈ ಜಿಲ್ಲೆಯಲ್ಲಿ ಏನು ಕ್ರಮ ತಗೊಂಡಿದ್ದಾರೆ, ಇದು ಬಡವರ ಕೆಲಸ. ನಾನು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಏನು ರಾಜಕಾರಣ ಏನೂ ಇಲ್ಲ ಇದರಲ್ಲಿ. ಯಾಕೆಂದರೆ 20-25 ಸಾವಿರ ಅಷ್ಟು ಸೈಟ್ಗಳನ್ನು ಕೊಟ್ಟಿದ್ದೀವಿ ಕ್ಷೇತ್ರದಲ್ಲಿ. ಅದರಲ್ಲಿ ನಗರಕ್ಕೇ 5,000 ಕೊಟ್ಟಿದ್ದೀವಿ. ಅದರಲ್ಲಿ ಅಲ್ಪಸಂಖ್ಯಾತರೆ ಅತಿ ಹೆಚ್ಚಿರೋದು 1,700 ಅಲ್ಪಸಂಖ್ಯಾತರಿಗೆ ಸೈಟ್ ಕೊಟ್ಟಿದ್ದೀವಿ. ದಲಿತರಿದ್ದಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿದ್ದಾರೆ, ಹಿಂದುಳಿದ ವರ್ಗದವರಿದ್ದಾರೆ. ಹಾಗಾಗಿ ಇದನ್ನು ಸ್ವಲ್ಪ ನೀವು ಕೂಡ ಮುಂದಿನ ವರ್ಷ ಚುನಾವಣೆಗೆ ಹೋಗ್ತೀರಿ. ನಾನು ಎಲ್ಲ ಕಾಂಗ್ರೆಸ್ನ ಸದಸ್ಯರು, ನಮ್ಮೆಲ್ಲ ಸದಸ್ಯರುಗಳು, ಇಂಡಿಪೆಂಡೆಂಟ್ಸ್ ಎಲ್ರಿಗೂ ಮನವಿ ಮಾಡ್ತೀನಿ. ನಿಮಗೂ ಕೂಡ ಭಾಳ ಕೀರ್ತಿ ಬರ್ತದೆ. ನಿಮ್ಮ ಕ್ಷೇತ್ರದಲ್ಲಿ ಇದನ್ನು ನೀವೇ ಮುಂದೆ ನಿಂತು ಇದನ್ನು ಮಾಡಿಸ್ಕೊಟ್ರೆ ಇರ್ತಕ್ಕಂಥ ನಿಮಗೆ 7-8 ತಿಂಗಳು 1 ವರ್ಷ ಇದೆಯೋ ಗೊತ್ತಿಲ್ಲ ನಾನು. 12 ಮಂತ್ಸ್ ಇದೆ. ನಿಮಗೆಲ್ಲ ಹೆಸರು ಬರ್ತದೆ. ಪ್ರತಿ ವಾರ್ಡ್ನವ್ರಿಗೂ ಕೊಟ್ಟಿದ್ದೀವಿ. ಇದಕ್ಕೆ ನೀವೆಲ್ಲ ಕೂಡ ಸರ್ವಾನುಮತದಿಂದ ಒಂದೇ ಧ್ವನಿಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರನ್ನ ನೀವು ಒತ್ತಡ ತಂದು ಇದನ್ನು ಮಾಡಿಸಿದರೆ ಕೆಲಸ ಆಗ್ತದೆ. ಊಟ ಮುಗಿಸಿದ ನಂತರ ಸಭೆ ಆರಂಭವಾಗುತ್ತಿದ್ದಂತೆಯೇ ನಗರಸಭೆಗೆ ಸೇರಿದ ಪೈಪುಗಳ ಕಳವು ಪ್ರಕರಣಕ್ಕೆ ಸಂಬಂಧಿಸಿ ಭಾರೀ ಕೋಲಾಹಲವೇ ಎದ್ದಿತ್ತು. ನಗರಸಭೆ ಕೊಳವೆ ಬಾವಿಯಲ್ಲಿ ಪೈಪುಗಳ ಕಳುವಾಗಿರುವ ಬಗ್ಗೆ 20ನೇ ವಾರ್ಡಿನ ಸದಸ್ಯ ನರಸಿಂಹಮೂರ್ತಿ ಪ್ರಸ್ತಾಪ ಮಾಡಿದರೆ ಈ ಕುರಿತು ಸಮರ್ಪಕ ತನಿಖೆ ಆಗಬೇಕೆಂದು 15ನೇ ವಾರ್ಡಿನ ಸದಸ್ಯ ಅಂಬರೀಶ್ ಒತ್ತಾಯಿಸಿದರು. ಆದರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಅಧ್ಯಕ್ಷ ಗಜೇಂದ್ರ ಅವರು ಈ ವಿಚಾರ ಈಗಾಗಲೇ ತನಿಖೆಯಾಗಿ ಪ್ರಕರಣ ನಡೆದಿಲ್ಲ ಎಂಬುದು ತಿಳಿದಿರುವ ಕಾರಣ ಈ ವಿಚಾರ ಕೈಬಿಡಬೇಕೆಂದು ಹೇಳಿದರು. ಆದರೆ ಅಧ್ಯಕ್ಷರ ಮಾತಿಗೆ ಒಪ್ಪದ ಸದಸ್ಯರು ಈ ಸಂಬಂಧ ನಗರಸಭೆ ಅಧಿಕಾರಿಗಳೇ ದೂರು ನೀಡಿದ್ದಾರೆ. ಈ ಸಂಬಂಧ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಗಿದ್ದರೂ ಪ್ರಕರಣವನ್ನು ಹಗುರವಾಗಿ ಪರಿಗಣಿಸಬಾರದು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆ ನಡೆಸಿ ಸತ್ಯಾಸತ್ಯತೆ ಬಯಲಿಗೆ ಎಳೆಯಬೇಕೆಂದು ಆಗ್ರಹಿಸಿದರು. ಆ ಮನವಿನ ನೀವು ಇಲ್ಲಿ ಇತ್ಯರ್ಥ ಮಾಡ್ತೀರಾ ಇಲ್ಲ ಒಂದು ತನಿಖೆ ಮಾಡ್ತೀರಾ ಅಂದ್ರೆ ನಾವು ಜಿಲ್ಲಾಧಿಕಾರಿಗಳ ಕೋರ್ಟ್ ಹೋಗೋದ್ರಿಂದ ಸ್ವಲ್ಪ ಆ ಪ್ರಶ್ನೆ ಮಾಡ್ಬಿಟ್ರೆ ನಾವು ಹೊಡ್ತೀವಿ. ಆಮೇಲೆ ನಮ್ಮ ಹಿರಿಯ ಸದಸ್ಯರು ಮತ್ತೆ ಇರ್ತಾರೆ, ಅದ್ರ ಬಗ್ಗೆ ಒಂದು ನಿರ್ಧಾರ ಸರ್. ಈಗ ನೆಕ್ಸ್ಟ್ ಸಬ್ಜೆಕ್ಟ್ ಇದ್ರ ಬಗ್ಗೆ ಒಂದು ಚರ್ಚೆ ಆಗ್ಲಿ. ಈಗ ನಮ್ಮ ಸದಸ್ಯರ ಮೇಲೆ ಒಂದು ದೂರು ಬಂದಿರುತ್ತೆ, ಅಲ್ಲ ನಾವು ಜಿಲ್ಲಾಧಿಕಾರಿ ಬೋರ್ಡ್ ನಗರಸಭೆ ಪ್ರಾಪರ್ಟಿಗಳು ಹೋಗ್ತಾ ಇದ್ರೆ ಈಗ ಒಂದು ಪೈಪು ನಮ್ಮಲ್ಲಿ ತನಿಖೆ ಮಾಡಲಿಲ್ಲ ಅಂದ್ರೆ ಈಗ ಸಾರ್ವಜನಿಕರಿಗೆ ಏನ್ ನ್ಯಾಯ ಕೊಡ್ತೀವಿ? ಈಗ ಸಾರ್ವಜನಿಕರಿಗೆ ಏನ್ ನ್ಯಾಯ ಕೊಡ್ತೀವಿ? ನಮ್ಮಲ್ಲಿ 31 ಜನ ಸದಸ್ಯರಿದ್ದೀವಿ. ನಮ್ಮ ಸದಸ್ಯರು ನಗರಸಭೆ ಪೈಪ್ ಲೈನ್ ಕಳ್ತನ ಮಾಡಿದ್ದಾರೆ. ಅದೇ ಸಮಯಕ್ಕೆ ಮಧ್ಯಪ್ರವೇಶ ಮಾಡಿದ 18ನೇ ವಾರ್ಡಿನ ಸದಸ್ಯ ಎಬಿ ಮಂಜುನಾಥ್ ಹೊರ ಊರುಗಳಿಂದ ಬಂದವರು ಇಲ್ಲಿ ಸದಸ್ಯರಾಗಿದ್ದಾರೆ ಎಂದು ಹೇಳುವ ಮೂಲಕ ಪರಿಸ್ಥಿತಿ ಮತ್ತಷ್ಟು ಗಂಭೀರ ಸ್ವರೂಪ ಪಡೆಯಲು ಕಾರಣರಾದರು. ಒಂದ್ ನಿಮಿಷ ಯಾರು ವೈಯಕ್ತಿಕವಾಗಿ ಮಾತಾಡಂಗಿಲ್ಲ. ಸಭೆ ಅವೆಲ್ಲ ಮಾತಾಡುವಂಗಿಲ್ಲ.
ಅವೆಲ್ಲ ಮಾತಾಡಂಗಿಲ್ಲ ವಿಚಾರ ರೈಟ್ ಹೊರ ಊರಿನಿಂದ ಬಂದು ನಗರಸಭೆ ಸದಸ್ಯರಾಗಬಾರದು ಎಂಬ ನಿಯಮವಿದೆಯೇ? ಈ ವಿಚಾರ ಹೇಳಲು ಇವರು ಯಾರು? ಪೈಪುಗಳ ಕಳುವಿನ ಬಗ್ಗೆ ಸಮರ್ಪಕ ತನಿಖೆಯಾಗಬೇಕೆಂದು ನರಸಿಂಹಮೂರ್ತಿ ಮತ್ತು ಅಂಬರೀಶ್ ಪಟ್ಟು ಹಿಡಿದರು. ಆದರೆ ಅಧ್ಯಕ್ಷರು ಅಜೆಂಡಾದಲ್ಲಿ ಇಲ್ಲದ ವಿಚಾರ ಪ್ರಸ್ತಾಪ ಮಾಡಬಾರದೆಂದು ತೆರೆ ಎಳೆಯುವ ಪ್ರಯತ್ನ ಮಾಡಿದರು. ಆದರೆ ಸದಸ್ಯರು ಅಧ್ಯಕ್ಷರ ಮಾತಿಗೆ ಒಪ್ಪದ ಕಾರಣ ಮಧ್ಯಪ್ರವೇಶ ಮಾಡಿದ ಸದಸ್ಯ ಕಣಿತಹಳ್ಳಿ ವೆಂಕಟೇಶ್ ಈ ಪ್ರಕರಣದ ಬಗ್ಗೆ ಸಾರ್ವಜನಿಕರು ದೂರು ನೀಡಿದ್ದಾರೆ. ಹಾಗಾಗಿ ಸಮರ್ಪಕವಾಗಿ ತನಿಖೆ ನಡೆಸಿ ಅದರ ಸತ್ಯಾಸತ್ಯತೆ ಹೊರಗಿಡುವಂತೆ ಸೂಚಿಸಿದರು. ಇದಕ್ಕೆ ಆಯುಕ್ತರು ಮತ್ತು ಅಧ್ಯಕ್ಷರು ಒಪ್ಪಿದ ಕಾರಣ ಪರಿಸ್ಥಿತಿ ತಿಳಿಯಾಯಿತು. ಚಿಕ್ಕಬಳ್ಳಾಪುರ ಅಭಿವೃದ್ಧಿಗಾಗಿ ಏನೇನು ವಿಚಾರಗಳು ಬಂದಿತ್ತು ಅದು ಎಲ್ಲ ಸದಸ್ಯರ ಒಂದು ಸರ್ವಾನುಮತದಿಂದ ಅಭಿವೃದ್ಧಿ ವಿಚಾರಗಳನ್ನು ತೆಗೆದುಕೊಂಡಿದ್ದೀವಿ. ನಮ್ಮ UGD ಸಮಸ್ಯೆ ಆಗ್ಬೋದು, ವಾಟರ್ ಸಮಸ್ಯೆ ಆಗ್ಬೋದು, ಲೈಟಿಂಗ್ ವಿಚಾರ ಆಗ್ಬೋದು, ಒಂದು ಏನು ಓವರ್ ಹೆಡ್ ಟ್ಯಾಂಕ್ಸ್ ವಿಚಾರ ಆಗ್ಬೋದು, ಮತ್ತು ಏನು ಒಂದು ಆಶ್ರಯ ಯೋಜನೆ ಅಡಿಯಲ್ಲಿ ಒಂದು ಏನು ನಮ್ಮ ಡಾಕ್ಟರ್ ಸುಧಾಕರ್ ಅವರು ಒಂದು ನಿವೇಶನ ನೀಡಿದ್ರು ಆ ವಿಚಾರ ಆಗ್ಬೋದು. ಅದನ್ನೆಲ್ಲ ಒಂದು ನಮ್ಮ ಎಲ್ಲ ಸದಸ್ಯರ ಒಂದು ಸರ್ವಾನುಮತದಿಂದ ಒಂದು ಒಳ್ಳೆಯ ಚರ್ಚೆ ಆಗಿದೆ. ಚಿಕ್ಕಬಳ್ಳಾಪುರ ನಗರ ಒಳ್ಳೆಯ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ಎಲ್ಲ ಒಂದು ಆರೋಗ್ಯಕರವಾಗಿ ಎಲ್ಲ ಸದಸ್ಯರು ಒಂದು ಚರ್ಚೆಯನ್ನು ಮಾಡಿ ಒಂದು ಕೆಲವು ವಿಚಾರಗಳನ್ನು ಅನುಮತಿ ಏನೇನು ಟೆಂಡರ್ಸ್ಗೆ ಅನುಮತಿ ಬೇಕಾಗಿತ್ತು ಅದೆಲ್ಲ ಅನುಮತಿ ಅನ್ನು ತೆಗೆದುಕೊಂಡಿದ್ವಿ. ಏನು ನಿವೇಶನ ಬಡವರಿಗೆ ಕೊಟ್ಟಿದ್ರು ಆ ವಿಚಾರವಾಗಿ ಪಾಲ್ಗೊಂಡಿದ್ದರು. ಅದನ್ನು ನಮ್ಮ ಕೇಂದ್ರ ಸರ್ಕಾರದಿಂದ ಒಂದಷ್ಟು ಅನುದಾನವನ್ನು ನಾನು ಅದಕ್ಕೆ ಒಂದು ಒದಗಿಸಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರನ್ನು ಭರವಸೆಯನ್ನು ನಮಗೆ ನೀಡಿದ್ದಾರೆ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.